ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನ್ ಉಷಾ. ಪ್ರೀತಿ ಮಾಡುವ ಪ್ರತಿಯೊಬ್ಬರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇದು ಫೆಬ್ರವರಿ ತಿಂಗಳು. ಇದನ್ನ ಪ್ರೀತಿಯ ತಿಂಗಳು ಅಂತಾನೆ ಕರಿತೀವಿ. ರೋಸ್ ಡೇ ಇಂದ ಆರಂಭಗೊಂಡು ಪ್ರಪೋಸ್ ಡೇ, ಚಾಕ್ಲೇಟ್ ಡೇ, ಟೆಡ್ಡಿ ಡೇ, ಪ್ರಾಮಿಸ್ ಡೇ, ಹಗ್ ಡೇ ಅಂಡ್ ಕಿಸ್ ಡೇ ಮುಗಿಸಿ ಈಗ ಫೆಬ್ರವರಿ 14ರಂದು ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ತಿಂಗಳಲ್ಲಿ ರೋಸ್ ಡೇ ಅಂದರೆ ಗುಲಾಬಿ ದಿನ ದೊಡ್ಡ ಪಾತ್ರವನ್ನು ನಿಭಾಯಿಸುತ್ತೆ. ಗುಲಾಬಿ ಅಂದ್ರೇನೆ ಪ್ರೀತಿಗೆ ಮತ್ತೊಂದು ಸಂಕೇತ ಅಲ್ವಾ? ಅಂತರಾಳದ ಭಾವನೆಯನ್ನ ವ್ಯಕ್ತಪಡಿಸೋಕೆ ಕೆಂಪು ಗುಲಾಬಿ ಒಂದು ಅದ್ಭುತ ಆಯ್ಕೆ ಅಂದ್ರೆ ತಪ್ಪಾಗೋಲ್ಲ. ಗುಲಾಬಿ ಹೂ ಹಲವು ಬಣ್ಣಗಳಲ್ಲಿ, ಹಲವು ಸುಗಂಧಗಳಲ್ಲಿ ಸಿಗುತ್ತೆ. ವ್ಯಾಲೆಂಟೈನ್ಸ್ ಡೇ ಬಂತಂದ್ರೆ ಇವುಗಳ ರೇಟ್ ಅಂತೂ ಕೇಳೋಕೆ ಆಗೋಲ್ಲ ಕಣ್ರಿ. ಹೇಗೆ ಅಂದ್ರೆ ಅದೆಷ್ಟೋ ಜನ ತಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕೆ ಇಷ್ಟೊಂದು ದುಡ್ಡು ಕೊಡ್ಬೇಕಾ ಅಂತ ಯೋಚನೆ ಮಾಡುವಷ್ಟು. ನೂರಾರು ರೂಪಾಯಿಗೆ ಎಷ್ಟು ಯೋಚನೆ ಮಾಡಿದ್ರೆ ಹೇಗೆ? ಇವತ್ತು ನಾನು ನಿಮ್ಗೆ ಜಗತ್ತಿನಲ್ಲಿ ಅತ್ಯಂತ ದುಬಾರಿಯಾದ ಗುಲಾಬಿ ಹೂವಿನ ಪರಿಚಯ ಮಾಡಿಸ್ತೀನಿ. ವ್ಯಾಲೆಂಟೈನ್ಸ್ ಡೇಗೂ ಈ ಹೂವಿಗೂ ಸಂಬಂಧ ಇರಬಹುದು, ಇಲ್ಲದೆ ಇರಬಹುದು, ಆದ್ರೆ ಇದೊಂದು ಅತ್ಯಂತ ವಿಶಿಷ್ಟವಾದ ಗುಲಾಬಿ. ಈ ಗುಲಾಬಿ ಬಗ್ಗೆ ತಿಳ್ಕೊಳ್ಳೋ ಮುನ್ನ ಆ ಹೂವನ್ನ ನೋಡ್ಕೊಂಡು ಬನ್ನಿ. ಈ ವಿಶೇಷ ಗುಲಾಬಿಯನ್ನ ಖರೀದಿಸುವ ಹಣದಲ್ಲಿ ನೀವು ಒಂದು ಮನೆ ಕೊಂಡ್ಕೊಳ್ಬಹುದು, ಇಲ್ಲ ಒಂದು ಡೈಮಂಡ್ ರಿಂಗ್ ನ ಕೂಡ ಪರ್ಚೇಸ್ ಮಾಡಬಹುದು. ವಿಶ್ವದ ಅತ್ಯಂತ ದುಬಾರಿಯಾದ ಈ ಗುಲಾಬಿ ಹೂವಿನ ಹೆಸರು ಜೂಲಿಯೆಟ್. ಜೂಲಿಯೆಟ್ ರೋಸ್. ಇದು ಸಾಮಾನ್ಯ ಗುಲಾಬಿ ಹೂಗಳಂತೆ ಅಲ್ವೇ ಅಲ್ಲ. ಇದನ್ನ ಬೆಳೆಸೋದು ಅಷ್ಟು ಈಸಿ ಕೂಡ ಅಲ್ಲ. ಇದನ್ನ ಬೆಳೆಸಬೇಕು ಅಂದ್ರೆ ಸ್ಪೆಷಲ್ ಆಗಿ ಕೇರ್ ತಗೋಬೇಕಾಗತ್ತೆ. ಇದು ಅತ್ಯಂತ ವಿರಳ ಮತ್ತು ಅಂದವಾದ ಗುಲಾಬಿ. ಇದನ್ನ ಜಗತ್ತಿಗೆ ಮೊದಲು ಪರಿಚಯಿಸಿದವರ ಹೆಸರು ಡೇವಿಡ್ ಆಸ್ಟಿನ್. ಈ ಒಂದು ವಿಶೇಷವಾದ ಹಾಗೂ ಜಗತ್ತಿನಲ್ಲೇ ವಿರಳವಾದ ಕ್ರಾಸ್ ಬ್ರೀಡಿಂಗ್ ಗುಲಾಬಿಯನ್ನ ಸೃಷ್ಟಿ ಮಾಡೋಕೆ ಆತ ಸುಮಾರು 15 ವರ್ಷ ಟೈಮ್ ತಗೊಂಡಿದ್ರು. ಈ ಜೂಲಿಯೆಟ್ ರೋಸ್ ತನ್ನ ಸೌಂದರ್ಯ ಮತ್ತು ವಿರಳತೆಯಿಂದಲೇ ತುಂಬಾನೇ ಫೇಮಸ್ ಆಗಿದೆ. 2006ರಲ್ಲಿ ಈ ಒಂದು ಗುಲಾಬಿ ಹೂ ಸುಮಾರು 90 ಕೋಟಿ ರೂಪಾಯಿಗೆ ಮಾರಾಟವಾಗಿತ್ತು. ಅವತ್ತೇ ಇದು ಜಗತ್ತಿನ ಅತ್ಯಂತ ದುಬಾರಿ ಹೂ ಅನ್ನೋ ಹೆಸರು ಪಡೆದಿತ್ತು. ಜೂಲಿಯೆಟ್ ಗುಲಾಬಿ ಇಷ್ಟೊಂದು ದುಬಾರಿ ಯಾಕೆ ಅಂದ್ರ ಅದಕ್ಕೆ ಕಾರಣ ಅದರ ಅಂದ. ಉಳಿದ ಗುಲಾಬಿ ಹೂಗಳಿಗಿಂತ ಇದು ವಿಶೇಷವಾದ ಪರಿಮಳ ಹೊಂದಿದೆ. ಇಂದಿಗೂ ಕೂಡ ಇದು ಅತ್ಯಂತ ದುಬಾರಿ ಹೂಗಳಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ನಿಂತಿದೆ. ಇದರ ಇನ್ನೊಂದು ವಿಶೇಷತೆ ಅಂದ್ರೆ ಇದು ಸುಮಾರು 3 ವರ್ಷಗಳ ಕಾಲ ತನ್ನ ಫ್ರೆಶ್ನೆಸ್ ನ ಹಾಗೂ ರೋಮಾಂಚಕತೆಯನ್ನ ಹಾಗೆ ಉಳಿಸಿಕೊಳ್ಳುತ್ತೆ. ಇದು ಅಷ್ಟು ಸರಳವಾಗಿ ಬಾಡುವ ಗುಲಾಬಿ ಅಲ್ವೇ ಅಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.